ಹೌದು. ಮತ್ತೆ ಇನ್ನೊಂದೇನಂದ್ರೆ ಈ ತರ ಕಮೆಂಟ್ಸ್ ಮಾಡೋರು ಎಲ್ಲ ಜಸ್ಟ್ ಅವರೊಂದು 20 ಇಯರ್ಸ್ ಒಳಗೆ ಅನ್ನುವಂಥದ್ದು. ಹೌದು ಹೌದು, ಅವ್ರನ್ನ ಯಂಗ್ಸ್ಟರ್ಸೇ ಮಾಡ್ತಾರೆ. ತುಂಬಾ ಯಂಗ್ಸ್ಟರ್ಸ್, ಯಾಕಂದ್ರೆ ನಾ ಲಾಸ್ಟ್ ಟೈಮ್ ರಮ್ಯಾ ಅವ್ರ ಕೇಸಲ್ಲಿ ಒಂದಷ್ಟು ಜನ ಯಾರು ಸಿಕ್ ಬಿದ್ದಿದ್ರಲ್ಲ ಎಲ್ಲರೂ ಮತ್ತೆ ಬಡ ಕುಟುಂಬದಿಂದಾನೇ ಹೌದು ಬಂದಿರುವಂತವ್ರು, ಎಲ್ಲ ಕಡಿಮೆ ಏಜ್, ಇವಾಗಿನ್ನು ಡಿಗ್ರಿ ಓದ್ತಾ ಇರೋರು ಅಥವಾ PUC ಓದ್ತಾ ಇರೋರು, ಇಂಥವ್ರೇ ಕಮೆಂಟ್ಸ್ ಗಳನ್ನ ಮಾಡ್ತಾ ನಾನು ಇರುವಂತದ್ದು. ಅದನ್ನೇ ಹೇಳ್ತಿರೋದು, ಇದರಲ್ಲಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಇವ್ರುಗಳು ಏನಕ್ಕೆ ಆಗ್ತಾ ಇದ್ದಾರೆ, ತಂದೆ ತಾಯಿಗಳು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ಹೀಗೆ ಆಗ್ತಾ ಇರಲಿಲ್ಲ. ಈಗ ಈಗ ಒಂದು ಟೀಚರ್ಸ್, ಅಟ್ಲೀಸ್ಟ್ ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಅವರಲ್ಲಿ ಪಾಪ ಅವರು ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಳಕ್ ಆಗಿರಲ್ಲ, ಮಕ್ಕಳಾದ್ರೂ ಪಡ್ಕೊಳ್ಳಿ ಅಂತ ಪಾಪ ಅವ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಆದ್ರೂ ಇದನ್ನ ಪರ್ಸನಲ್ ಆಗಿ ನೋಡಬೇಕು, ಯಾವ ಸ್ಟೂಡೆಂಟ್ ಅಥವಾ ಈ ಮಕ್ಕಳು ಯಾವ ಯಾವ ಮಾನಸಿಕ ವಿಕೃತಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ ಅಂತ ಪರ್ಸನಲಿ ಮಾನಿಟರ್ ಮಾಡಬೇಕು. ಮತ್ತು ಸೊಸೈಟಿನೂ ಅಷ್ಟೇ, ಇಟ್ ಇಸ್ ರೆಸ್ಪಾನ್ಸಿಬಲ್ ಆಗಲೇ ಅದನ್ನ ತಡಿಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಇದನ್ನು ಈಗಲೇ ಸ್ವಲ್ಪ ಸ್ಪಿರಿಚುವಲ್ ಟರ್ನ್ ಮಾಡಬೇಕು. ಮಕ್ಕಳಿಗೆ ಸ್ಪಿರಿಚುವಲ್ ಜ್ಞಾನ ಕೊಡಬೇಕು. ನಮ್ಮಲ್ಲಿ ಯಾವುದೇ ಧರ್ಮದಲ್ಲಾಗಿರಲಿ ಒಳ್ಳೊಳ್ಳೆ ವಿಚಾರಗಳಿದೆ, ಅದನ್ನ ಮ್ಯಾಂಡೇಟರಿ ಮಾಡಬೇಕು. ನಾನು ಏನನ್ನ ಯಾವುದು ಮಾಡಬೇಕು ಬಿಡಿ, ಏನನ್ನ ಮಾಡಬಾರ್ದು ಅನ್ನೋದನ್ನ ಅದನ್ನ ಹೇಳ್ಕೊಡ್ಬೇಕು. ಅದು ಎಲ್ರಿಂದನ ಆಗ್ಬೇಕು. ಇಲ್ಲಾಂದ್ರೆ ಸುಮ್ಮನೆ ಯಾವುದೋ ಪ್ರಾಣಿನ ಬೀದಿಲ್ ಬಿಟ್ರೆ ಹೀಗೆ ಆಗುತ್ತೆ. ಸುಮ್ಮನೆ ಒಂದು ಮೊಬೈಲ್ ಇಂಟರ್ನೆಟ್ ಕೊಟ್ಬಿಟ್ಟು ಯಾವುದೋ ಪ್ರಾಣಿನ ಬೀದಿಲ್ ಬಿಟ್ರೆ ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿದೆ ಇವತ್ತು ಪರಿಸ್ಥಿತಿ. ಈಗ ಮೋದಿ ಅವ್ರನ್ನು ಬಿಡಲ್ಲ, ರಾಹುಲ್ ಗಾಂಧಿ ಅವ್ರನ್ನು ಬಿಡಲ್ಲ. ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೆ ನ್ಯೂಸ್ ಅಲ್ಲಿ MLA ವೈಫ್ನು ಬಿಟ್ಟಿಲ್ಲ. ಹೌದು, ಹೆಣ್ಮಕ್ಳು ಅಂತೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ವಿಡಿಯೋಸು ಫೋಟೋಸ್ ಗಳನ್ನ ಹಾಕಂಗಿಲ್ಲ. ಎಲ್ಲಿ ಹೋಗ್ತಾ ಇದೆ ನಮ್ಮ ಸೊಸೈಟಿ ಅನ್ನೋದು ದೇವರನೇ ಅರ್ಥ ಆಗ್ತಿಲ್ಲ. ಸೊ ಹೌದು, ಈಗ ನಿನ್ನೆ ಕೂಡ ನಾವು ಒಬ್ರ ಹತ್ರ ಮಾತಾಡಿದ್ವಿ. ಫ್ರಮ್ ಯಾವ ಪಕ್ಷ ಅಂತ ಬೇಡ, ಈಗ ನಾನು ಏನು ಅವೇರ್ನೆಸ್ ಈಗ ತರಲಿಕ್ಕೆ ದೇ ವರ್ ವೆರಿ ಇಂಪ್ರೆಸ್ಡ್ ಆ್ಯಂಡ್ ದೇ ಆರ್ ಟೆಲಿಂಗ್, ಸೊ ಬನ್ನಿ ಇದನ್ನ ಮ್ಯಾಸಿವ್ ಆಗಿ ಮಾಡೋಣ. ಬಿಕಾಸ್ ಇದು ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇವನ್ ಪೊಲಿಟಿಷಿಯನ್ಸ್ ಫ್ಯಾಮಿಲಿ ಅವ್ರಿಗೂ ಟಾರ್ಗೆಟ್ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಆಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ಯಾರೇ ಒಂದು ಒಳ್ಳೆ ವಿಚಾರ ಮಾಡಿದಾಗ, ಒಂದು ಸೊಸೈಟಿನ ಯಾವುದಾದ್ರೂ ಒಂದು ಒಳ್ಳೆ ಮೆಸೇಜ್ ಕೊಡೋಕೆ ಬಂದಾಗ ಅವ್ರನ್ನ ಡೌನ್ ಮಾಡೋದು, ಇಂಥವ್ರ ಬಗ್ಗೆ ಎಲ್ಲ ಭಾಳ ಸ್ಟ್ರಾಂಗ್ ಆಗಿ ನಾವೊಂದು ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು ಅಂತ. ಸೊ ಶಾರ್ಟ್ಲಿ ವಿ ವಿಲ್ ಬಿ ಜಾಯ್ನಿಂಗ್ ಅವ್ರನ್ನು. ಐ ಗೆಸ್ ವಿ ಆರ್ ಕಮಿಂಗ್ ಇನ್ ಅ ಬಿಗ್ ಮಾಸ್. ನೋಡಿ, ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾವನ್ನ ಉಪಯೋಗಿಸ್ಕೊಂಡು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈವನ್ ಪೊಲೀಸಿಂದ ಹಿಡಿದು ಪೊಲಿಟಿಷಿಯನ್ ಇಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಇವ್ರನ್ನ ಎಲ್ಲಿ ಬಗ್ಬಡಿಬೇಕು, ಏನು ಒಂದು ಸ್ಟ್ರಾಂಗ್ ಕಾನೂನು ತರಬೇಕು, ಇದರಿಂದ ಎಷ್ಟು ಸಫರ್ ಪಡ್ತಾ ಇದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕೆ ಎದುರುಕೊಳ್ತಾ ಇದ್ದಾರೆ, ನಂಗೆ ಇವ್ನು ಟ್ರೋಲ್ ಮಾಡಿಯಾನೆ, ನೋಡ್ದವ್ರು 4 ಜನ ಏನಂತಾರೋ ಏನೋ ಅಂತ. ಸೊ ಆದ್ರೂ ಪ್ರತಿದಿನ ಹೀಗೆ ಆಗ್ತಾ ಇದೆ. ಎಲ್ಲಿ ಏನ್ ಸ್ಟ್ರಾಂಗ್ ಆಗ್ಬೇಕು, ಏನ್ ಮಾಡ್ಬೇಕು? ನಾನು ಇದನ್ನೇ ಹೇಳೋದು, ಲೀಡರ್ಸ್ಗಳು ಇದ್ರ ಬಗ್ಗೆ ಸ್ಟ್ರಾಂಗ್ ಆಕ್ಷನ್ ತಗೊಳ್ಬೇಕು. ಮತ್ತೆ ಸಿಸ್ಟಮ್, ಐ ಡೋಂಟ್ ನೋ ವೈ ಪೊಲೀಸ್ ಇದನ್ನ ಬಹಳ ಲೈಟ್ ಆಗಿ ತಗೊಳ್ತಿದ್ದಾರೆ. ಯಾಕೆ ಇನ್ನು ಎಷ್ಟು ಸಾವುಗಳಾಗಬೇಕು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಪೊಲೀಸ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ಬೇಕು. ಅಂಡ್ ಅವರು ಎಷ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಈ ವಿಚಾರಗಳನ್ನ. ಅಲ್ಲೆಲ್ಲೋ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲೆಲ್ಲ ಇಲ್ಲಿ ಅಂತಾರೆ, ಇಲ್ಲಾದ್ರೆ ಅಲ್ಲಿ ಇನ್ನೊಂದ್ ಕಡೆ ಅಂತಾರೆ. ಈ ಕೆಲವರು ಸುಮ್ಮನೆ ಇರೋದು ಏನಕ್ಕೆ ಅಂತಂದ್ರೆ, ನಾನು ಇದನ್ನ ಕೆಲವರು ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿ ಇವ್ರಿಗೆ ನಡೆಯೋ ಅಂತ ಇದಿದೆಯಲ್ಲ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಲ್ಲಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳಿದಾಗ, ಇದಕ್ಕಿಂತ ನಾವು ಸುಮ್ಮನೆ ಇರೋದೇ ಬೆಸ್ಟ್ ಅಂತ ಅನ್ಸ್ಬಿಟ್ಟು ಕೆಲವರು ಆ ಕಾರಣದಿಂದ ಇದನ್ನ ಹೊರಗಡೆ ತರ್ತಾ ಇಲ್ಲ. ಸೊ ಹೀಗೆ ಆದ್ರೆ ಇನ್ನು ಇಂಥವ್ರು ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಇದಾಗಬಾರ್ದು. ಒಳ್ಳೆ ಇನ್ಫ್ಲುಯೆನ್ಸರ್ಗಳಿಗೆ, ಒಳ್ಳೆ ಮೆಸೇಜ್ ಕೊಡೋರಿಗೆ ಅಂತವ್ರು ಇದಾರೆ. ಎಷ್ಟು ಜನ ವ್ಲಾಗ್ ಮಾಡ್ಕೊಂಡು ಎಷ್ಟು ಫೇಮಸ್ ಆಗಿ ಒಳ್ಳೆ ರೀತಿಯ ಹೆಸರು ಮಾಡ್ಕೊಂಡವರು ಇದಾರೆ ನಮ್ಮ ನಡುವೆ. ಅಂತವ್ರನ್ನ ಇವ್ರು ಫಾಲೋ ಮಾಡಲ್ಲ. ಈಗ ನಮ್ಮ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮ್ಮ ಡಾಕ್ಟರ್ ಬ್ರೋ ಅಂತ ಒಬ್ಬ ನೋಡಿ, ಎಂತ ಇನ್ಸ್ಪಿರೇಷನ್ ಆ ಹುಡುಗ. ಯಾವಾಗ ಒಂದು 0 ಇಂದ ಸ್ಟಾರ್ಟ್ ಮಾಡಿ ಎಷ್ಟೋ ಜನಕ್ಕೆ ವಿದೇಶ ಟ್ರಾವೆಲ್ ಮಾಡಕ್ಕೆ ಆಸೆ ಇರುತ್ತೆ, ಮತ್ತೆ ಆಗಿರಲ್ಲ. ಸೊ ಅವರಿಗೆ ಈ ದೇಶ ಹೇಗೆ ಕಾಣುತ್ತೆ, ಇಲ್ಲಿ ಏನೆಲ್ಲ ವಿಶೇಷ ಇದೆ, ವೈಶಿಷ್ಟ್ಯತೆ ಇದೆ ಅಂತ ಜನಗಳಿಗೆ ನಮ್ಮ ಕನ್ನಡದಲ್ಲಿ ಅದನ್ನ ಎಷ್ಟು ಚಂದ ದಾರಿ ಎರೆದು ಕೊಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಇವರೆಲ್ಲ ದೊಡ್ಡ ಮಾದರಿ. ಇವರೆಲ್ಲ ಎಷ್ಟೋ ಜನ ಇವ್ರನ್ನ ನೋಡಿ ಒಂದು ಬುದ್ಧಿ ಬರಲ್ವಾ ಇವ್ರುಗಳಿಗೆ? ಇಂಥ ಹೇಸಿಗೆ ಕೆಲಸ ಮಾಡ್ತಾರೆ, ಕೆಲವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿ. ಬಹುಶಃ ಅವ್ರಿಗೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಏನೋ. ಬಟ್ ದಿಸ್ ಇಸ್ ವಾಟ್, ಯಾರಾದ್ರೂ ಒಂದು ವಾಯ್ಸ್ ಎತ್ತಬೇಕು. ಸೊ ಐ ಡೋಂಟ್ ನೋ, ನಾನು ಇವತ್ತು ಎತ್ತಿರೋಂತ ಇದ್ರ ಬಗ್ಗೆ ವಾಯ್ಸ್. ಬಟ್ ನಾನು ನೋಡಿರೋ ಪ್ರಕಾರ ಏನಂದ್ರೆ ಸೆಲೆಬ್ರಿಟೀಸ್ ಈಸಿ ಟಾರ್ಗೆಟ್ ಅವ್ರಿಗೆ. ಹೌದು, ಸಾಫ್ಟ್ ಕಾರ್ನರ್. ಬಿಕಾಸ್ ಯಾವಾಗಲೂ ಲೈಮ್ ಲೈಟ್ ಅಲ್ಲಿ ಇರ್ತಾರೆ. ಮತ್ತೆ ಪಬ್ಲಿಕ್ಕಿಗೆ ಸೆಲೆಬ್ರಿಟಿಗಳನ್ನ ಮಾಡಿದಷ್ಟು ಆನಂದ ಇದೆಯಲ್ಲ,
ಅವ್ರು ಅನ್ಕೊಂಡಿದ್ದಾರೆ ರಾತ್ರಿ ಊಟ ಮಾಡಿ ಮಲ್ಗದ ತಕ್ಷಣ ಸೆಲೆಬ್ರಿಟಿ ಆಗಿದ್ದಾರೆ ಅಂತ. ಇವ್ರ ತರನೇ ಒಂದು ರೀಲ್ಸ್, ಒಂದು ಕೆಟ್ಟ ರೀಲ್ಸ್ ಮಾಡಿದ ತಕ್ಷಣ ಪಾಪ್ಯುಲಾರಿಟಿ ಸಿಗುತ್ತಲ್ಲ, ಎಲ್ಲರೂ ಹಾಗೆ ಅಂತ ಅನ್ಕೊಂಡಿದ್ದಾರೆ. ಮಲ್ಗಿ ಎದ್ದ ತಕ್ಷಣ ಆಗಿದ್ದಾರೆ ಅಂತ. ಅವ್ರ ಹಿಂದೆ ಅವ್ರು ಕಳ್ಕೊಂಡಿರೋದು, ಅವ್ರು ಪಟ್ಟಿರೋಂಥ ಹಾರ್ಡ್ ವರ್ಕ್, ಅವರ ಸ್ಟ್ರಗಲ್ಸ್, ಅವರ ಅದು ಅವ್ರಿಗೆ ಮಾತ್ರ ಗೊತ್ತು. ಇವತ್ತು ಇವತ್ತು ಆ ಪಟ್ಟಿರೋ ಕಷ್ಟದೊಂದು ಫಲ ಕಾಣ್ತಿದೆ ಹೊರತು ಅವ್ರ ಹಿಂದೆ ಪಟ್ಟಿರೋದು ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ನಿಲ್ಲಬೇಕು. ಆಮೇಲೆ ಕೆಲವರು ಹೇಳ್ತಾರೆ, ಈಗ ಯಾವುದೋ ಒಂದು ವೇದಿಕೆಗೆ ಹೋದಾಗ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ, ಈಗ ನಾರ್ಮಲಿ ಅವರೊಬ್ರು ಪೊಲಿಟಿಕಲ್ ಇದರಲ್ಲಿದ್ದರೆ ಅಥವಾ ಒಂದು ಸಿನಿಮಾ ಇದರಲ್ಲಿದ್ದಾಗ ಜನಗಳು ತುಂಬಿಕೊಂಡು ಪ್ರೀತಿ ಕೊಡೋದು ಸಹಜ. ಆಗ ಅಲ್ಲಿ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ, ಅಂದರೆ ಬೇರೆಯವ್ರಿಗೆ ಅಡಚಣೆ ಆಗಬಾರ್ದು. ಸೊ ಅವ್ರನ್ನ ಒಂದು ಸಪ್ರೇಟ್ ಆಗಿ ಹೋಗಿ ಒಂದು ದೇವಸ್ಥಾನ ಆಗಿರಲಿ, ಒಂದು ಕಾರ್ಯಕ್ರಮ ಆಗಿರಲಿ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಕೆಲವ್ರಿಗೆ ಅದನ್ನು ಸಮಸ್ಯೆ, ಇವರು ಕಾಮನ್ ಜನದಲ್ಲಿ ಹೋಗ್ಬೋದಲ್ಲ ಅಂತ. ನೀನು ಕಷ್ಟಪಟ್ಟು ಆಗು, ಅವ್ರು ಏನಾಗಿದ್ದಾರೆ ನೀನು ಕಷ್ಟಪಟ್ಟು ಆಗು. ಸೊ ಅದೇ ಈಗ ಹೋದಾಗ ಪ್ರೋಟೋಕಾಲ್ಸ್ ಸಿಗುತ್ತೆ, ಅದು ತಪ್ಪು ಇದು ತಪ್ಪು, ಅವ್ರು ಯಾರು ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆಯಾ, ಇವರಿಗೆ ಏನು ಮಾಡ್ಕೊಂಡು ಬಂದಿದ್ದಾರೆ, ಅವರ ಕಾಂಟ್ರಿಬ್ಯೂಷನ್ ಏನಿದೆ, NGOs ಗಳಿಗೆ ಎಷ್ಟು ಡೊನೇಟ್ ಮಾಡಿದ್ದಾರೆ, ಈಗ ಎಷ್ಟು ಜನ ಊಟ ಇಲ್ದಿರೋರ್ಗೆ ಊಟ ಏನು ತೋರಿಸ್ಕೊಂಡು ಅಡ್ವರ್ಟೈಸ್ ಮಾಡ್ಕೊಂಡು ಹೋಗ್ತಾರೆ. ಇವ್ರು ಏನು ಮಾಡಿದ್ದಾರೆ, ನೀವು ಮಾಡಿ, ಯಾವುದಾದ್ರೂ ಕ್ಷೇತ್ರದಲ್ಲಿ ನೀವು ಹೆಸರು ಮಾಡಿ, ಸ್ವಲ್ಪ ಸಮಾಜಕ್ಕೆ ಏನಾದರೂ ಮಾಡಿ. ಈಗ ಆಮೇಲೆ ಹೇಳ್ತಾರೆ ಆರ್ಟಿಸ್ಟ್ಗಳು ಸಮಾಜಕ್ಕೆ ಏನು ಮಾಡಲ್ಲ ಅಂತ. ತನ್ನ ಮನೆನ ಬಿಟ್ಟು ತನಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೆ ಮನುಷ್ಯ ಮೆಂಟ್ಲಾಗಿ ಹೋಗ್ತಾನೆ. ಆಮೇಲೆ ಎಂಟರ್ಟೈನ್ಮೆಂಟ್ ಇಸ್ ನಥಿಂಗ್ ಬಟ್ ಇಂಡೈರೆಕ್ಟ್ಲಿ ವಿ ಗಿವಿಂಗ್ ಸಮ್ ಅವೇರ್ನೆಸ್. ಎಂಟರ್ಟೈನ್ಮೆಂಟ್ ಇಸ್ ನಥಿಂಗ್ ಬಟ್ ಹೊಡೆದ್ರು ಡ್ಯಾನ್ಸ್ ಮಾಡಿದ್ರೆ ಹಿಂಗಲ್ಲ, ಅದ್ರಲ್ಲಿ ಒಂದು ಮೋರಲ್ ಅಂತ ಇರುತ್ತೆ. ಒಂದು ಕಥೆಯಲ್ಲಿ ಇಂಥದ್ದಾಗಿದೆ, ನಾವು ಹೀಗಿರ್ಬೇಕು, ಜೀವನದಲ್ಲಿ ಹೀಗಿರ್ಬೇಕು, ಅದನ್ನ ಎನಾಕ್ಟ್ ಮಾಡಿ ತರಿಸ್ತಾರೆ. ಕಲಾ ಸೇವೆ ಅಲ್ವಾ, ಸಮಾಜಕ್ಕೆ ಅದೊಂದು ಸೇವೆ ಅಲ್ವಾ. ಕಲಾ ಸೇವೆ ಅಂತ ಏನಕ್ಕೆ ಹೇಳ್ತಾರೆ? ಅದ್ಯಾಕೆ ದೊಡ್ಡ ನಮ್ಮ ಮೇರು ನಟರುಗಳಿಗೆ ಬಂದಾಗ ಚೆನ್ನಾಗಿದೆ. ಅದೇ ಮೇರು ನಟರು ಹೇಗಾದ್ರು ಆಗ ಒಳ್ಳೊಳ್ಳೆ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಮೇರೆ ನಟ ಈಗ ಬಂದಿದ್ದ ತಕ್ಷಣ ಇಂಥದ್ದೆಲ್ಲ ಆಗ್ತಾ ಇದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಸಮಾಜಕ್ಕೆ? ಬೇಡ ಅಂತ ಹೋಗ್ತಾರೆ. ಆಮೇಲೆ ಉಳ್ಕೊಳ್ಳೋದು ಯಾರು? ಚಪ್ರಿಗಳು. ಆಮೇಲೆ ಏನಾಗುತ್ತೆ, ಸೊಸೈಟಿ ಇವ್ರುಗಳ ಮಧ್ಯದಲ್ಲೇ ಇರಬೇಕಾಗುತ್ತೆ. ಎಷ್ಟೋ ನಮ್ಮ ಕರ್ನಾಟಕದಲ್ಲಾಗಲಿ ಅಥವಾ ಇಂಡಿಯಾದಲ್ಲಾಗಲಿ ಎಷ್ಟೋ ಜನ ಪೇರೆಂಟ್ಸ್ಗಳು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತಿರೋದು ಈ ಕಾರಣಕ್ಕೆ. ಒಳ್ಳೊಳ್ಳೆ ಕಂಪ್ನಿಗಳಿಗೆ ಬೇಡ, ಇಲ್ಲಿ ಈ ರೀತಿ ಇದೆ, ಮೆಜಾರಿಟಿ, ಎಲ್ಲರೂ ಅಂತ ಹೇಳಲ್ಲ, ಮೆಜಾರಿಟಿಲಿ ಪರಿಸ್ಥಿತಿ ಹೀಗಿದೆ, ಬೇಡ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಾವು ತಗೊಳ್ಳೋ ಇಂಥ ಇನಿಷಿಯೇಟಿವ್ ಅಂತ ಅಂದರೆ ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಇಫ್ ಇಂಡಿಯಾ, ನನ್ನ ರಾಜ್ಯ, ನಮ್ಮ ಭಾರತ ಒಂದು ಒಳ್ಳೆ ಪ್ಲೇಸ್ ಆದರೆ, ನಂಗೆ ಡೌಟು ವಿದೇಶದಲ್ಲಿ ಇದ್ದವರು ಕೂಡ ಇಲ್ಲಿಗೆ ಬಂದು ನೆಲೆಸ್ತಾರೆ. ಯಾಕಂತಂದರೆ ಇಲ್ಲಿಯ ಜನಗಳಾಗಲಿ, ಇಲ್ಲಿಯ ಪ್ರಕೃತಿ, ಇಲ್ಲಿಯ ನಮ್ಮ ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇದೇ ಏನು ಈಗ ನಡೀತಾ ಇದೆ, ಇದು ಬೆಳವಣಿಗೆ ಆದರೆ ಬಹುಶಃ ಇಲ್ಲಿ ಇರೋರು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬೇಗ ಬರುತ್ತೆ. ಸೊ ಇದಾಗಬಾರ್ದು. ಇಲ್ಲಿನ ಟ್ಯಾಲೆಂಟ್ಸ್, ಇಲ್ಲಿನ ಪ್ರತಿಭೆಗಳು ಇಲ್ಲೇ ಮೆರೆದು ರಾರಾಜಿಸಬೇಕು, ಅವರಿಂದ ಸಮಾಜಕ್ಕೆ ತುಂಬ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಸೊ ಇದನ್ನು ದಿಸ್ ಕಾಲ್ ವಿ ಹ್ಯಾವ್ ಟೇಕನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.